ಹಾಯ್, ಗುಡ್ ಮಾರ್ನಿಂಗ್. ಇವತ್ತೊಂದು ನಿಮ್ಗೆ ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ. ಏನು ಗೊತ್ತಾ, ತಮಿಳ್ನಾಡು ಸ್ಟೈಲಲ್ಲಿ ಖಾರ ಪೊಂಗಲ್, ಸಿಹಿ ಪೊಂಗಲ್. ಅದೇನಕ್ಕೆ ಅಂದರೆ ಖಾರ ಕಡಿಮೆ ಇರುತ್ತೆ ಮಕ್ಕಳಿಗೆ, ಮತ್ತು ಟೇಸ್ಟಿಯಾಗಿರುತ್ತೆ. ತಟ್ಟೆಗೆ ಹಾಕಿದ್ರೆ ಮಕ್ಕಳು ಖಾಲಿ ಮಾಡಿಬಿಡ್ತಾರೆ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಅಕ್ಕಿ ಮತ್ತು ಹೆಸರುಬೇಳೆನ ಅಲ್ಲೇ ಕೂಗಿಸ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ನೋಡಿ, ಇದು 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಹೆಸರುಬೇಳೆ, ಅದು ಸಮಾನೇ ಇರಬೇಕು. ಮತ್ತು ಹಾಲು ಹಾಕ್ಕೊಂಡಿದ್ದೀನಿ ಕೂಗಿಸೋಕ್ಕೆ, ಅದೇ ಟೇಸ್ಟ್ ಕೊಡೋದು ಹಾಲೇ. ಆಮೇಲೆ ನೀರು ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ ತೆಳ್ಳಗೆ ಬರುತ್ತೆ. ಈ ಥರ ಮಾಡ್ಕೋಬೇಕು ಮಕ್ಕಳಿಗೆ. ಯಾವಾಗಲೂ ತೆಳ್ಳಕ್ಕಿದ್ರೆ ಚೆನ್ನಾಗೂ ಇರುತ್ತೆ, ತಿಂತಾರೆ. ಒಂದೇ ವಿಷಿಲ್ ಸಾಕು ಕೂಗಿಸೋದು. ಒಂದು ವಿಷಲ್ ಕೂಗಿಸಿ ಇಟ್ಟಿದ್ದೀನಿ. ಖಾರ ಪೊಂಗಲ್ಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ, ಮೆಣಸನ್ನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಹಚ್ಚಿ ಬಿಸಿ ಮಾಡೋಕ್ಕೆ ಇಲ್ಲಿ ಇಟ್ಕೋಬೇಕು. ಇದನ್ನು ಇಲ್ಲಿ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆ, ಸಾಸಿವೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ, ಒಂಚೂರು ಸಾಸಿವೆ, ಜೀರಿಗೆ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಕರಿಬೇವು ಮಾಡ್ಕೋಬೇಕಿದ್ದು ಸ್ವಲ್ಪ ಪಟ ಅಂತ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇದಾಗಬೇಕು, ಫ್ರೈ ಆಗಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಶುಂಠಿ ಹಾಕೋತಾ ಇದ್ದೀನಿ, ಅದು ಫ್ರೈ ಆಗಬೇಕು. ಕಾಯಿ, ಅದನ್ನು ಒಂಚೂರು ಫ್ರೈ ಮಾಡಬೇಕು. ಸ್ಪೂನ್ ಅಷ್ಟನ್ನ ಹಾಕಬೇಕು. ಅಷ್ಟಕ್ಕೆ ಮೆಣಸು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಕುಟ್ಟಿ, ಇದನ್ನು ಹಾಕ್ಕೋಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಮೆಣಸು ಪುಡಿ ಹಾಕಿದ್ದೀವಲ್ಲ. ಸ್ವಲ್ಪ ಒಗ್ಗರಣೆ ಮಾಡಿರೋದನ್ನ ಇದಕ್ಕೆ ಹಾಕ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ಹಿಂಗೆ. ಈ ಒಗ್ಗರಣೆ ಮಾಡಿದ್ದು ಹಾಕ್ಕೊಂಡ್ಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಹಾಕ್ಕೋಬೇಕು. ಬೇಕಾದ್ರೆ ಉಪ್ಪು ಹಾಕ್ಕೊಂಡಿರಲ್ಲ ನಾನು, ಅದಕ್ಕೆ ಈಗ ಉಪ್ಪು ಒಗ್ಗರಣೆ ಎಲ್ಲ ಆದಮೇಲೆ ನಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಗೋಡಂಬಿನೂ ಹಾಕ್ತೀನಿ ಖಾರ ಪೊಂಗಲ್ ಒಂಚೂರು. ಅದಕ್ಕೆ ತುಪ್ಪ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ತುಪ್ಪ ಹಾಕಿದ್ರೇ ಇದು ಟೇಸ್ಟ್ ಇದೆ, ತುಪ್ಪ ಹಾಕಬೇಕು. ಗೋಡಂಬಿ ಹಾಕ್ಕೊಳ್ಳೋಣ ಫ್ರೈ ಮಾಡೋಕ್ಕೆ. ಅದೊಂಚೂರು ಕೆಂಪಗಾಗಬೇಕು ಗೋಡಂಬಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಕೆಂಪಗಾಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಖಾರ ಇದು ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ಹೆಂಗಿದೆ ನೋಡಿ. ಈ ಥರ ತೆಳ್ಳಕ್ಕಿದ್ರೇ ಮಕ್ಕಳು ತಿನ್ನೋದು. ಗಟ್ಟಿ ಆದರೆ ಅವ್ರಿಗೆ ಇಷ್ಟ ಆಗೋಲ್ಲ ತಿನ್ನೋಕ್ಕೆ. ಈ ಥರ ತೆಳ್ಳಕ್ಕಿದ್ರೆ ಇದು ಮಧ್ಯಾಹ್ನ ತನಕ ಹಿಂಗೆ ಇರುತ್ತೆ, ತೆಳ್ಳಕ್ಕೇ ಚೆನ್ನಾಗೂ ಇರುತ್ತೆ. ಇದಕ್ಕೆ ಇನ್ನೂ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕಿದ್ರೇ ಟೇಸ್ಟ್ ಇದಕ್ಕೆ. ನೋಡಿ ಎಷ್ಟು ಗಮ್ಮಂತ ಇದೆ, ಚೆನ್ನಾಗಿದೆ ಸ್ಮೆಲ್ಲು. ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ, ಕಟ್ ಮಾಡಿರೋದು. ಈಗ ಖಾರ ಪೊಂಗಲ್ ರೆಡಿಯಾಗಿದೆ. ಈಗ ಸ್ವೀಟ್ ಪೊಂಗಲ್ಗೆ ಏನೇನು ಹಾಕಬೇಕು ಅಂತ ನೋಡೋಣ ಬನ್ನಿ. ಸಿಹಿ ಪೊಂಗಲ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಬೆಲ್ಲ, ಕಾಯಿ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ಮತ್ತು ತುಪ್ಪ. ಈ ಪೊಂಗಲ್ಗೆ ಅಕ್ಕಿ ಮತ್ತು ಹೆಸರುಬೇಳೆ ಬೇಯಿಸ್ಕೊಂಡಿರೋದು. ಅದನ್ನು ಇವಾಗ ಅದಕ್ಕೆ ಒಂಚೂರು ಹಾಲು ಹಾಕೋತಾ ಇದ್ದೀನಿ, ಗಟ್ಟಿಯಾಗಿದೆಯಲ್ಲ. ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಇದೊಂಚೂರು ಕರಗಬೇಕು, ಮಿಕ್ಸ್ ಮಾಡಬೇಕು. ಬೆಲ್ಲ ಹಾಕಿದ್ದೀವಲ್ಲ, ಇದು ಕರಗೋ ಅಷ್ಟರಲ್ಲಿ ದ್ರಾಕ್ಷಿ ಗೋಡಂಬಿನ ಒಗ್ಗರಣೆ ಹಾಕ್ಕೊಳ್ಳೋಣ. ತುಪ್ಪ 2 ಸ್ಪೂನು, ಗೋಡಂಬಿನ ಹಾಕೋತಾ ಇದ್ದೀವಿ. ಇದು ಒಂಚೂರು ಕೆಂಪಗಾಗಬೇಕು. ದ್ರಾಕ್ಷಿ ಹಾಕ್ಕೊಳ್ಳೋಣ ಈಗ. ಇವಾಗ ಇದು ಫ್ರೈ ಆಗಿದೆ ನೋಡಿ, ಇನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಾವು ಮಿಕ್ಸ್ ಮಾಡ್ಕೊಳ್ಳೋಣ.
ಇದಕ್ಕೆ ಕಾಯಿ ಹಾಕ್ಕೊಳ್ಳೋಣ. ಈಗ ಕಾಯಿ ಹಾಕಿದ್ರೆ ಟೇಸ್ಟ್ ಇರುತ್ತೆ, ಇದು ರುಚಿಯಾಗಿರುತ್ತೆ ಗೊತ್ತಾ ಇದು ಸಿಹಿ ಪೊಂಗಲ್ಲು. ಈಗ ಏಲಕ್ಕಿ ಪುಡಿ ಹಾಕೊಳ್ಳೋಣ, ಆಮೇಲೆ ಒಂಚೂರು ತುಪ್ಪ, 1-2 ಸ್ಪೂನ್ ತುಪ್ಪ. ಇದಕ್ಕೂ ಅಷ್ಟೇ ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ಸಾಕು, ಸಿಹಿ ಪೊಂಗಲ್ ರೆಡಿ. ಈಗ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಈಗ ನಮ್ಮ ಮಕ್ಕಳು ತಟ್ಟೆಗೆ ಹಾಕ್ಕೊಡೋದು ಕಾಯ್ತಾ ಇದ್ದಾರೆ ತಿನ್ನೋಕ್ಕೆ. ಸೊ ನೀವು ಮಾಡಿ ಈ ರೆಸಿಪಿನ, ನಿಮ್ಮ ಮಕ್ಕಳು ಇಷ್ಟಪಟ್ಟೆ ಪಡ್ತಾರೆ, ಕೇಳಿ ತಿಂದೇ ತಿಂತಾರೆ. ಸೊ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.